ಮೂಡ ಹಗರಣ ಹಾಗೂ ವಾಲ್ಮೀಕಿ ಹಗರಣದ ವಿರುದ್ಧ ಮೈಸೂರು ಚಲೋ ಯಾತ್ರೆ ಮೂಲಕ ಬಿಜೆಪಿ ಮತ್ತು ಜೆಡಿಎಸ್ ಈಗ ಪಾದಯಾತ್ರೆ ಮೂಲಕ ಹೊರಟಿರುವಂತದ್ದು. ರಾಜ್ಯ ಸರ್ಕಾರದ ಹಗರಣವನ್ನ ವಿರೋಧಿಸಿ ಅದಕ್ಕೆ ನ್ಯಾಯವನ್ನು ದೊರಕಿಸಬೇಕು, ಮತ್ತೆ ಸಿಎಂ ಸಿದ್ದರಾಮಯ್ಯನವರು ರಾಜೀನಾಮೆ ನೀಡೋ ನಿಟ್ಟಿನಲ್ಲಿ ಈ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದಾರೆ. ಸದ್ಯ ಈಗ ಮೊದಲನೇ ದಿನ ಬೆಂಗಳೂರಿನ ಕೆಂಗೇರಿ ನೈಸ್ ರಸ್ತೆಯಿಂದ ಈಗ ಬಿಡದಿ ತಲುಪಿರುವಂತದ್ದು. ಬಿಡದಿ ತಲುಪುವ ಹಿನ್ನೆಲೆಯಲ್ಲಿ ಮಂಜುನಾಥ ಕಲ್ಯಾಣ ಮಂಟಪದಲ್ಲಿ ಈಗ ಬರುವಂತ ಪಾದಯಾತ್ರಿಗಳಿಗೆ ಪಾದಯಾತ್ರೆ ಮೂಲಕ ಬರ್ತಾ ಇರುವಂತ ಕಾರ್ಯಕರ್ತರಿಗೆ ಊಟದ ವ್ಯವಸ್ಥೆ ಮಾಡಿರುವಂತದ್ದು. ಸದ್ಯ ನಾವೀಗ ಬಿಡದಿಯ ಮಂಜುನಾಥ ಕಲ್ಯಾಣ ಮಂಟಪದಲ್ಲಿ ಇದ್ದೀವಿ. ನೋಡ್ತಾ ಇರಬಹುದು, ಸುಮಾರು 10,000ಕ್ಕೂ ಹೆಚ್ಚು ಜನರಿಗೆ ಇಲ್ಲಿನ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಸುಮಾರು ಒಂದು 100-150 ಜನಕ್ಕೂ ಹೆಚ್ಚು ಅಡಿಗೆ ಭಟ್ಟರು ಏನು ಬಾಣಸಿಗರು ಇಲ್ಲಿ ಅಡಿಗೆನ ತಯಾರು ಮಾಡ್ತಾ ಇರುವಂತದ್ದು. ಈ ಎಲ್ಲಾ ಉಸ್ತುವಾರಿ ವಹಿಸಿಕೊಂಡಿರುವಂತಹ ಈ ಒಂದು ಅಡಿಗೆ ಮುಖ್ಯಸ್ಥರು ಇದ್ದಾರೆ, ಅವ್ರನ್ನು ಕೂಡ ನಾನು ಮಾತಾಡ್ತೀನಿ. ಯಾವೆಲ್ಲ ಏನು ಆಹಾರ ಪದಾರ್ಥಗಳು ತಯಾರಾಗಿದೆ, ಎಷ್ಟು ಜನಕ್ಕೆ ಅವರು ತಯಾರು ಮಾಡಿದ್ದಾರೆ ಅಂತ ಮಾತಾಡ್ತೀನಿ. ಸರ್, ಎಷ್ಟು ಜನಕ್ಕೆ ಈಗ ಊಟ ತಯಾರಾಗಿದೆ, ಎಷ್ಟು ಜನ ಇಲ್ಲಿ ಬರುವಂತ ಸಾಧ್ಯತೆ ಇದೆ ಅಂತ? ಸರ್, ಈಗಾಗಲೇ ಸುಮಾರು 25-30 ಸಾವಿರ ಜನಕ್ಕಿಂತ ಹೆಚ್ಚಾಗಿ ಪಾದಯಾತ್ರೆಯಲ್ಲಿ ಇವತ್ತು ಭಾಗವಹಿಸಿದ್ದಾರೆ. ಅದರಲ್ಲಿ ಮಧ್ಯಾಹ್ನದ ಊಟ ನಮಗೆ ಗೊತ್ತಿರೋಂಗೆ ಒಂದು 20,000 ಜನ ಊಟ ಮಾಡಿದ್ದಾರೆ. ಬಟ್ ಈಗ ಏನಾಗುತ್ತೆ, ಸಾಯಂಕಾಲ ಇಷ್ಟು ದೂರ ನಡೆದಿದ್ದಾದ್ಮೇಲೆ ಒಂದಷ್ಟು ದಣಿದಿರುವಂತಹ ಜನರು ವಾಪಸ್ ಹೋಗುವಂತದ್ದು, ಮತ್ತೆ ಒಂದಷ್ಟು ಜನರು ಇಲ್ಲೇ ಸ್ಟೇ ಮಾಡುವಂತದ್ದು ಇದೆ. ಸ್ಟೇ ಮಾಡುವಂತಹ ಅಂದ್ರೆ ಇಲ್ಲೇ ವಾಸ್ತವ್ಯ ಹೂಡುವಂತಹ ಸುಮಾರು ಜನ ಕಾರ್ಯಕರ್ತರು ಇವತ್ತು ಇಲ್ಲೇ ಊಟ ಮಾಡ್ತಾರೆ. ನಾವು ಇವತ್ತು ಒಂದು 5,000ಕ್ಕಿಂತ ಹೆಚ್ಚು ಜನಕ್ಕೆ ನಾವು ಇವತ್ತು ರಾತ್ರಿ ಊಟಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದೀವಿ. ನಾವು ಕಾರ್ಯಕರ್ತರು ಮತ್ತೆ ನಮ್ಮ ಬಾಣಸಿಗರು ಎಲ್ಲರೂ ಸೇರಿ ಒಂದು ರುಚಿಯಾದ ಒಂದು ಸ್ವಾದಿಷ್ಟವಾದಂತಹ ಒಂದು ಆಹಾರವನ್ನ ರೆಡಿ ಮಾಡಿದೀವಿ. ಈಗಾಗಲೇ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ. ಬಿಸಿ ಬಿಸಿ ಆಹಾರ ರೆಡಿ ಇದೆ ಸರ್. ಒಟ್ಟು ಎಷ್ಟು ಜನ ಇಲ್ಲಿ ಭಟ್ರೆಲ್ಲ ಸೇರಿದ್ದಾರೆ, ಬಾಣಸಿಗರಿದ್ದಾರೆ ಸಪ್ಲೈ ಮಾಡ್ಲಿಕ್ಕೆ? ಎಲ್ಲ ನಿಮ್ಮ ಸ್ಟಾಫ್ ಎಷ್ಟು ಜನ ಇದ್ದಾರೆ ಸರ್? ಈಗ ಬಾಣಸಿಗರು ಮಾತ್ರ ಸುಮಾರು ಒಂದು 150-200 ಜನ ಬಾಣಸಿಗರು ಕ್ಲೀನ್ ಮಾಡುವಂತವರು ಇದ್ದಾರೆ. ಅದರ ಜೊತೆ ನಾವು ಏನು ಬಿಜೆಪಿ ಸ್ವಯಂ ಕಾರ್ಯಕರ್ತರೇನಿದ್ದೀವಿ, ನಾವು ಒಂದು 100-150 ಜನ ಕ್ರೌಡ್ನ ಕಂಟ್ರೋಲ್ ಮಾಡೋದಕ್ಕಾಗ್ಲಿ, ಬೇರೆ ವ್ಯವಸ್ಥೆಗಳನ್ನು ಮೇಲ್ವಿಚಾರಣೆಗಾಗ್ಲಿ ಒಂದು 100-150 ಜನ ನಾವು ಕಾರ್ಯಕರ್ತರು ಇಲ್ಲಿ ಸಿದ್ಧವಾಗಿ ನಿಂತಿದ್ದೀವಿ ಸರ್. ಏನೆಲ್ಲ ಊಟ ತಯಾರಾಗಿದೆ? ಈಗ ಮೊದಲಾಗಿ ಚಪಾತಿ ಇದೆ, ಚಪಾತಿಗೆ ಒಂದು ಬೀನ್ಸ್ ಪಲ್ಯ ಇದೆ, ಅನ್ನ ಸಾಂಬಾರ್ ಇದೆ, ಮತ್ತೆ ಸ್ವೀಟ್ ಒಂದು ಕೊಡ್ತಾ ಇದೀವಿ, ಮತ್ತೆ ಅದಾದ ನಂತರ ಅನ್ನ ರಸಂ ಮೊಸರು ಕೊಡ್ತಾ ಇದೀವಿ. ಈ ರೀತಿ ಒಂದು ಮನೆಯಲ್ಲಿ ಸಿಗುವಂತಹ ಒಂದು ನೆಮ್ಮದಿಯಾದಂತಹ ಊಟ ಕೊಡುವಂತಹ ಒಂದು ವಾತಾವರಣವನ್ನ ಇಲ್ಲಿ ಕ್ರಿಯೇಟ್ ಮಾಡಿದ್ವಿ ಸರ್. ಮತ್ತೆ ಬೆಳಗ್ಗೆ ಇಲ್ಲಿನೇ ಉಪಹಾರ ಆಗುತ್ತಾ? ಬೆಳಗ್ಗೆ ತಿಂಡಿ ಇಲ್ಲೇ ಮುಗಿಸ್ಕೊಂಡು ಪಾದಯಾತ್ರೆ ಓಡುವಂತದ್ದ? ಹೌದು, ಇಲ್ಲೇನೆ ಬೆಳಗಿನ ಒಂದು ಉಪಹಾರ ಕೂಡ ಇದೆ. ಅದಕ್ಕೆ ಬೇರೆನೇ ತಂಡ, ಅಂದ್ರೆ ತುಂಬಾ ವ್ಯವಸ್ಥಿತವಾಗಿ ನಾವು ಕೆಲಸ ಮಾಡಿರುವಂತದ್ದು. ನಾಳೆ ಬೆಳಗ್ಗೆ ಮಾಡುವಂತಹ ತಂಡನೇ ಬೇರೆ ಇರುತ್ತೆ, ಇದನ್ನೆಲ್ಲ ನೋಡ್ಕೊಳ್ಳುವಂತಹ ತಂಡ ಬೇರೆ ಇರುತ್ತೆ. ಯಾಕಂದ್ರೆ ಎಲ್ಲರೂ ಫ್ರೆಶ್ ಆಗಿರ್ಬೇಕು, ಜನಗಳನ್ನ ಕಂಟ್ರೋಲ್ ಮಾಡೋಂಗಿರ್ಬೇಕು, ಮತ್ತೆ ವ್ಯವಸ್ಥೆಗಳ ಕರೆಕ್ಟ್ ಆಗಿದೆಯಾ ನೋಡೋ ಅಂತ ಇರಬೇಕು. ಬೆಳಗ್ಗೆ ಸಹ ಇಲ್ಲೇ ಬಂದು ಉಪಹಾರ ತಗೊಳ್ಳೋಂತ ಕೆಲಸ ಮಾಡ್ತಾರೆ ಸರ್. ಇದಿಷ್ಟು ಏನು ಬಿಡದಿಯ ಕಲ್ಯಾಣ ಮಂಟಪದಲ್ಲಿ ಬರುವಂತಹ ಪಾದಯಾತ್ರೆ ಯಾರಿದ್ದಾರೋ ಅವ್ರಿಗೆಲ್ರಿಗೂ ಕೂಡ ಊಟದ ವ್ಯವಸ್ಥೆನ ಮಾಡ್ತಾ ಇರುವಂತದ್ದು. ಒಟ್ಟಾರೆಯಾಗಿ 5,000ಕ್ಕೂ ಅಧಿಕ ಜನರು ಇಲ್ಲಿ ಬರುವಂತ ಊಟ ವ್ಯವಸ್ಥೆ ಮಾಡಲಾಗಿದೆ. ನಮ್ಮ ನಿರೀಕ್ಷೆ 10,000 ಜನ ಬರುವಂತ ನಿರೀಕ್ಷೆ ಇದೆ. ಹಾಗಾಗಿ ಎಲ್ರಿಗೂ ಕೂಡ ಒಂದು ಅವರದೇ ಆದಂತಹ ಒಂದು ಪಾಯಿಂಟ್ ಇದೆ. ಆ ಪಾಯಿಂಟ್ ಅಲ್ಲಿ ಒಬ್ಬೊಬ್ಬರಿಗೆ ಒಂದು ತಂಡದ ವ್ಯವಸ್ಥೆಯನ್ನು ವಹಿಸಿಕೊಟ್ಟಿದ್ದಾರೆ. ಹಾಗಾಗಿ ಈ ಒಂದು ಸಂಪೂರ್ಣ ವ್ಯವಸ್ಥೆಯನ್ನ ಸ್ವಯಂ ಸೇವಕರು ಜೊತೆಗೆ ಅಡುಗೆ ಬಾಣಸಿಗರಾಗಿದ್ರು ಅವರು ಕೂಡ ಮಾಡ್ತಾ ಇದ್ದಾರೆ ಅಂತ ಕೂಡ ಹೇಳ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಕೇಶವ್ ಜೊತೆ ರಾಜು, ವಿಸ್ತಾರ ನ್ಯೂಸ್, ರಾಮನಗರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.